ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದು ರಾಜ್ಯದಲ್ಲಿ ಸರ್ಕಾರ ಬದಲಾಗ್ತಿದ್ದ ಹಾಗೆ ಅಲ್ಲಿನ ಅಧಿಕಾರಿಗಳು ಕೆಲಸ ಮಾಡುವಂತಹ ರೀತಿಯಲ್ಲಿ ಯಾವ ಮಟ್ಟಿನ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಬೆಸ್ಟ್ ಎಕ್ಸಾಂಪಲ್ ರೀತಿಯಲ್ಲಿ ಕಾಣ್ತಾ ಇದೆ. ಮಿತ್ರರೇ, ನನಗೆ ಈ ಬಗ್ಗೆ ಬಹಳ ದೊಡ್ಡ ಅಪನಂಬಿಕೆ ಇತ್ತು. ಯಾಕೆ ಗೊತ್ತಾ? ಬಂಗಾಳದಲ್ಲಿ ಬಹಳ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ್ದು ಎಡಪಕ್ಷಗಳು, ಅನಂತರದಲ್ಲಿ ಅಧಿಕಾರಕ್ಕೆ ಬಂದಿದ್ದು ದೀದಿ. ಹೀಗಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ಆಯಾ ಸರ್ಕಾರದ ಜೊತೆಗೆ ವ್ಯವಹಾರ ನಡೆಸಿ ಅದೇ ರೀತಿಯ ಮನಸ್ಥಿತಿಯನ್ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಈಗ ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಇವರ ಮೈಂಡ್ ಸೆಟ್ಗೆ ಸರಿಯಾಗಿ ಅವರು ಕೆಲಸ ಮಾಡುವಂತಹದ್ದು ಡೌಟ್. ಹೀಗಾಗಿ ಬಂಗಾಳದಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿ ಸರ್ಕಾರ ಸಕ್ಸಸ್ ಆಗುತ್ತೆ, ಯೋಗಿ ಮಾಡೆಲ್ ಅನ್ನ ಜಾರಿಗೆ ತರ್ತೀನಿ ಅಂತ ಸುವೇಂದು ಅಧಿಕಾರಿ ಚುನಾವಣೆಗೆ ಮುಂಚೆ ಹೇಳ್ತಾ ಇದ್ರಲ್ಲ, ಅದು ಸಾಧ್ಯ ಆಗತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಆ ಡೌಟ್ ನಿವಾರಣೆ ಆಗಿದೆ. ಒಂದು ಕಡೆ ಸುವೇಂದು ಅಧಿಕಾರಿ ಆರ್ಭಟಿಸೋದಕ್ಕೆ ಶುರು ಮಾಡಿದ್ದಾರೆ. ಯೋಗಿ ಮಾಡೆಲ್ ಅನ್ನ ಬಂಗಾಳದಲ್ಲಿ ಈಗಾಗಲೇ ಜಾರಿಗೊಳಿಸಿದ್ದಾರೆ. ಅಲ್ಲಿ ಬುಲ್ಡೋಜರ್ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ಪೊಲೀಸರು ಕೂಡ ತಾನು ಹಾಕಿಕೊಂಡಿರುವಂತಹ ಕಾಕಿ ಕದರನ್ನ ಅರ್ಥ ಮಾಡಿಕೊಂಡು ಈಗ ಕೆಲಸ ಶುರು ಮಾಡಿದ್ದಾರೆ. ಭಾರತವನ್ನ ನಕ್ಸಲ್ ಮುಕ್ತ ಮಾಡಬೇಕು ಅಂತ ಅಮಿತ್ ಶಾ ಅವರ ಗುರಿ ಇತ್ತಲ್ಲ, ಈಗಾಗಲೇ 99% ಸಕ್ಸಸ್ ಆಗಿದೆ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಬೀಜಗಳು ಉಳ್ಕೊಂಡಿದ್ದಾವೆ. ಅದರಲ್ಲಿ ಬಂಗಾಳವೂ ಕೂಡ ಒಂದು. ಪಶ್ಚಿಮ ಬಂಗಾಳ ಈ ನಕ್ಸಲಿಸಂನ ತವರೂರು. ಈಗ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಬಂಗಾಳದಲ್ಲಿ ಸ್ವಲ್ಪ ಉಳಿದುಕೊಂಡಿರುವಂತಹ ನಕ್ಸಲಿಸಂ ಅನ್ನ ಕೂಡ ಅಂತ್ಯ ಮಾಡೋದಕ್ಕೆ ಆಪರೇಷನ್ ಕೈಗೆತ್ತಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ದೀದಿ ಪುನಃ ವಿಧಾನಸಭೆಯನ್ನ ಪ್ರವೇಶಿಸೋದಕ್ಕೆ ತೆರೆಮರೆಯಲ್ಲಿ ಯತ್ನ ಆರಂಭಗೊಂಡಿದೆ. ಟಿಎಂಸಿಯಲ್ಲಿ ಅಂತಹ ಮಾತುಕತೆಗಳು ನಡೀತಾ ಇದ್ದಾವೆ. ಮಿತ್ರರೇ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಬಂಗಾಳದಲ್ಲಿ ಬುಲ್ಡೋಸರ್ ಆಕ್ಷನ್ ಶುರುವಾಗಿದೆ. ಅದರಿಂದಲೇ ಶುರು ಮಾಡೋಣ. ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಬಹಳ ಸದ್ದು ಮಾಡಿದ್ರು. ಅವರು ಸಾಕಷ್ಟು ಪ್ರಚಾರ ಮಾಡಿದ್ರು. ಉತ್ತರ ಪ್ರದೇಶ ಮಾಡೆಲ್ ಅನ್ನ ಪಶ್ಚಿಮ ಬಂಗಾಳದಲ್ಲಿ ಜಾರಿಗೊಳಿಸ್ತೀವಿ ಅಂತ ಬಿಜೆಪಿ ಭರವಸೆ ಕೊಟ್ಟಿತ್ತು. ಎಲ್ಲೆಲ್ಲಿ ಅಕ್ರಮ ಇದೆಯೋ ಅಲ್ಲೆಲ್ಲ ಬುಲ್ಡೋಸರ್ ನುಗ್ಗಿಸ್ತೀವಿ, ಅಕ್ರಮ ವಲಸಿಗರನ್ನ ಬಾಂಗ್ಲಾದೇಶಕ್ಕೆ ಓಡಿಸ್ತೀವಿ, ಗೂಂಡಾಗಳಿಗೆ ಗುಂಡೇಟ್ ಹೊಡಿತೀವಿ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ಮಾಡೆಲ್ ಅನ್ನ ಅನುಸರಿಸ್ತಾ ಇದ್ದಾರೋ ಅದೇ ಮಾಡೆಲ್ ಅನ್ನ ಬಂಗಾಳದಲ್ಲೂ ಜಾರಿ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ರು. ಮುಖ್ಯವಾಗಿ ಸುವೇಂದು ಅಧಿಕಾರಿ ಭರವಸೆಯನ್ನ ಕೊಟ್ಟಿದ್ರು. ಈಗ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಯೋಗಿ ಆದಿತ್ಯನಾಥ್ ಮಾಡೆಲ್ ಅನ್ನ ಬಂಗಾಳದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಬಂಗಾಳದ ರಾಜಧಾನಿ ಕೋಲ್ಕತ್ತಾ ನಗರದಲ್ಲಿ ಜೆ ಖಾನ್ ರಸ್ತೆಯಲ್ಲಿರುವಂತಹ ಒಂದು ಲೆದರ್ ಫ್ಯಾಕ್ಟರಿಯಲ್ಲಿ ಮೇ 12ನೇ ತಾರೀಕು ಅಂದ್ರೆ ಮಂಗಳವಾರ ಒಂದು ಬೆಂಕಿ ಅವಘಡ ಸಂಭವಿಸುತ್ತೆ. ಈ ಬೆಂಕಿ ದುರಂತದಲ್ಲಿ 2 ಕಾರ್ಮಿಕರು ಸತ್ತು ಹೋಗ್ತಾರೆ. ಜೊತೆಗೆ 3 ಮಂದಿಗೆ ಗಂಭೀರ ಸುಟ್ಟ ಗಾಯಗಳಾಗ್ತವೆ. ಈ ಘಟನೆಯನ್ನ ವಿಶೇಷವಾಗಿ ಪರಿಗಣಿಸಿದಂತಹ ಸುವೇಂದು ಅಧಿಕಾರಿ ಒಂದು ಪ್ರಾಥಮಿಕ ವರದಿಯನ್ನ ತರಿಸ್ಕೊಳ್ತಾರೆ. ಆ ವರದಿಯಲ್ಲಿ ಫ್ಯಾಕ್ಟರಿಯನ್ನ ಅಕ್ರಮವಾಗಿ ನಡೆಸಲಾಗ್ತಾ ಇದೆ, ಜೊತೆಗೆ ಕಟ್ಟಡಕ್ಕೆ ಯಾವುದೇ ಪ್ಲಾನ್ ಇಲ್ಲ, ಬೇಕಾಬಿಟ್ಟಿಯಾಗಿ ಕಟ್ಟಡವನ್ನ ಕಟ್ಟಿದ್ದಲ್ಲದೆ ಅಗ್ನಿ ಸುರಕ್ಷತೆಗೋಸ್ಕರವಾಗಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಹೀಗಾಗಿ ಇಂತಹ ದುರಂತ ಸಂಭವಿಸಿದೆ ಅಂತ ಪ್ರಾಥಮಿಕ ವರದಿ ಸಿಎಂ ಕೈ ಸೇರುತ್ತೆ. ತಕ್ಷಣ ಸಿಎಂ ಸುವೇಂದು ಅಧಿಕಾರಿ ಆದೇಶವನ್ನು ಹೊರಡಿಸ್ತಾರೆ. ಮುಂದಿನ 24 ಗಂಟೆಗಳ ಒಳಗಾಗಿ ಆ ಇಡೀ ಕಟ್ಟಡ ನೆಲಸಮ ಆಗಿರಬೇಕು ಅಂತ. ಸಿಎಂ ಆರ್ಡರ್ ಮಾಡ್ತಿದ್ದ ಹಾಗೆ ಸಿಎಪಿಎಫ್ ಸಿಬ್ಬಂದಿಗಳನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಇನ್ನೂ ಕೂಡ ಸೆಂಟ್ರಲ್ ಫೋರ್ಸ್ ಇದೆಯಲ್ಲ, ಇದು ಬಂಗಾಳದಲ್ಲೇ ಬೀಡು ಬಿಟ್ಟಿದೆ. ರಿಸಲ್ಟ್ ಬಂದ 60 ದಿನಗಳ ಕಾಲ ಬಂಗಾಳದಲ್ಲೇ ಸೆಂಟ್ರಲ್ ಫೋರ್ಸ್ ಇರುತ್ತೆ ಅಂತ ಅಮಿತ್ ಶಾ ಈ ಹಿಂದೆಯೇ ಘೋಷಣೆ ಮಾಡಿದ್ರು. ಹೀಗಾಗಿ ಬಂಗಾಳದಲ್ಲೇ ಇರುವಂತಹ ಸಿಎಪಿಎಫ್ ಸಿಬ್ಬಂದಿಯನ್ನ ಈ ಕಟ್ಟಡ ತೆರವು ಸಂದರ್ಭದಲ್ಲಿ ನಿಯೋಜನೆಗೊಳಿಸಲಾಗುತ್ತೆ. ಅದಾದ ಬಳಿಕ ಬುಲ್ಡೋಸರ್ ನುಗ್ಗಿಸಿ ಕಟ್ಟಡವನ್ನ ಧ್ವಂಸ ಮಾಡಲಾಗುತ್ತೆ. ಇಷ್ಟಕ್ಕೆ ಸುವೇಂದು ಅಧಿಕಾರಿ ಸುಮ್ಮನಾಗಿಲ್ಲ. ಆ ಲೆದರ್ ಫ್ಯಾಕ್ಟರಿ ಮಾಲೀಕನಾಗಿರುವಂತಹ ಜಾಫರ್ ನಿಷಾದ್ ಅನ್ನುವಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಜೊತೆಗೆ ಕೋಲ್ಕತ್ತಾದ ಪಾಲಿಕೆಗೆ ಸುವೇಂದು ಅಧಿಕಾರಿ ಇನ್ನೊಂದು ಆರ್ಡರ್ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಅಕ್ರಮ ಕಟ್ಟಡಗಳನ್ನ ಪತ್ತೆ ಹಚ್ಚಬೇಕು, ಅಂತಹ ಕಟ್ಟಡಗಳಿಗೆ ನೀರು ಪೂರೈಕೆಯನ್ನ ತಕ್ಷಣದಿಂದಲೇ ನಿಲ್ಲಿಸಬೇಕು ಅಂತ ಸಿಎಂ ಸುವೇಂದು ಅಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಮೂಲಕವಾಗಿ ಬಂಗಾಳದಲ್ಲೂ ಕೂಡ ಸುವೇಂದು ಅಧಿಕಾರಿಯವರ ಬುಲ್ಡೋಸರ್ ಆಕ್ಷನ್ ಶುರುವಾಗಿದೆ. ಇನ್ನೊಂದು ಕಡೆ ಮಿತ್ರರೇ, ಬಂಗಾಳದಲ್ಲಿ ಈಗಾಗಲೇ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆಯಲ್ಲ. ಒಂದು ಕಡೆ ಗಡಿ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ನುಸುಳುಕೋರರನ್ನ ಹುಡುಕಿ ಹೊರ ಹಾಕ್ತೀವಿ ಅಂತ ಸುವೇಂದು ಅಧಿಕಾರಿ ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ನೆಲೆ ಕಂಡುಕೊಂಡಿದ್ದಂತಹ ಬಾಂಗ್ಲಾದ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗಿದೆ. ಅವರೀಗ ಹೊಸ ಜಾಗವನ್ನ ಹುಡುಕ್ತಾ ಇದ್ದಾರೆ. ಭಾರತವನ್ನ ಬಿಟ್ಟು ಬಾಂಗ್ಲಾಗ್ ಹೋಗ್ಬಿಡ್ಬೇಕು, ಬಾಂಗ್ಲಾಗ್ ಹೋದ್ರೆ ಮುಗಿದೋಯ್ತು, ಮತ್ತೆ ಯಾವತ್ತೂ ಬರೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಎಲ್ಲಾ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯವಾದಿಗಳ ಸರ್ಕಾರ ಬಂದಿದೆ. ಹೀಗಾಗಿ ಇನ್ಮುಂದೆ ಭಾರತದ ಒಳಗೆ ನುಸುಳಿ ಬರುವಂತಹದ್ದು ಕಷ್ಟ ಆಗತ್ತೆ. ಇದಕ್ಕೋಸ್ಕರವಾಗಿ ಭಾರತದಲ್ಲಿ ಈಗಾಗಲೇ ನೆಲೆ ಕಂಡುಕೊಂಡಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರು ಹೊಸ ಸೇಫ್ ಹೆವೆನ್ ಅನ್ನು ಹುಡುಕ್ತಾ ಇದ್ದಾರೆ. ಹೀಗೆ ಹುಡುಕ್ತಾ ಇರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಈಗ ಕಾಣ್ತಾ ಇರುವಂತಹದ್ದು ಜಾರ್ಖಂಡ್.
ಜಾರ್ಖಂಡ್ನಲ್ಲಿ ಬಿಜೆಪಿ ಸರ್ಕಾರನೂ ಇಲ್ಲ, NDA ಸರ್ಕಾರನೂ ಇಲ್ಲ. ಅಲ್ಲಿರುವಂತಹದ್ದು ಇಂಡಿ ಕೂಟದ ಸರ್ಕಾರ. ಹೇಮಂತ್ ಸೊರೇನ್ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜಾರ್ಖಂಡ್ಗೆ ಈ ಅಕ್ರಮ ವಲಸಿಗರ ಕಾಟ ಜಾಸ್ತಿ ಆಗಬಹುದು ಅನ್ನುವಂತಹ ಸೂಚನೆ ಸಿಗ್ತಾ ಇದೆ. ಕೆಲ ವರದಿಗಳು ಕೂಡ ಆಗ್ತಾ ಇದ್ದಾವೆ. ಜಾರ್ಖಂಡ್ ಯಾವುದೇ ರೂಪದಲ್ಲೂ ಕೂಡ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿಲ್ಲ. ಬಾಂಗ್ಲಾಗೂ ಜಾರ್ಖಂಡ್ಗೂ ಬಹಳ ಅಂತರ ಇದೆ. ಆದರೂ ಸಹ ಜಾರ್ಖಂಡ್ ಇವತ್ತು ಎರಡು ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಒಂದು, ಅಲ್ಲಿ ಮಿಷನರಿಗಳ ಪಾತ್ರ ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ಬುಡಕಟ್ಟು ಸಮುದಾಯವನ್ನ ಮಿಷನರಿಗಳು ತಲುಪಿ ಮತಾಂತರವನ್ನ ಜಾಸ್ತಿ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿನ ಮೂಲ ಸಂಸ್ಕೃತಿಯೇ ನಾಶ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಅಕ್ರಮ ವಲಸಿಗರು ಬರ್ತಾರಲ್ಲ, ಇವರು ಅಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಮಾಡ್ತಿರೋದೇನು ಕೇಳಿದ್ರೆ, ಅಲ್ಲಿನ ಮೂಲ ನಿವಾಸಿಗಳಾದಂತಹ ಬುಡಕಟ್ಟು ಜನಾಂಗದವರ ಸಂಪರ್ಕಕ್ಕೆ ಬರ್ತಾರೆ. ಬಹುತೇಕ ಅಕ್ರಮ ವಲಸಿಗರು ಅವರ ಜೊತೆಗೆ ವಿವಾಹ ಸಂಬಂಧವನ್ನ ಕೂಡ ಬೆಳೆಸಿದ್ದಾರೆ. ಈ ಮೂಲಕವಾಗಿ ಜಾರ್ಖಂಡ್ನ ಬಡ ಕುಟುಂಬಗಳ ಬಳಿಯಲ್ಲಿ ಒಂದಷ್ಟು ಜಮೀನುಗಳಿದೆಯಲ್ಲ, ಅದರ ಮೇಲೆ ಕಂಟ್ರೋಲ್ ಅನ್ನ ಪಡೆದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದೇನು ಇವತ್ತಿನ ಸಮಸ್ಯೆ ಅಲ್ಲ, ಬಹಳ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಜಾರ್ಖಂಡ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬುಡಕಟ್ಟು ಸಮುದಾಯ ಇರುವಂತಹದ್ದು. ಈ ನಕ್ಸಲ್ ಹೋರಾಟದ ಕಾರಣದಿಂದಾಗಿ ಅವರು ಬಹಳ ಹಿಂದುಳಿದಿದ್ರು. ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಈ ಮಿಷನರಿಗಳು ಮತ್ತು ಈ ಅಕ್ರಮ ವಲಸಿಗರು ಈ ರೀತಿಯಾಗಿ ಜಾರ್ಖಂಡ್ನ ಚಿತ್ರಣವನ್ನೇ ಬದಲು ಮಾಡ್ತಾ ಇದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗ್ತಿದ್ದ ಹಾಗೆ ಅಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಶುರುವಾಗುತ್ತಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಅಕ್ರಮ ವಲಸಿಗರು ಜಾರ್ಖಂಡ್ನತ್ತ ಬರಬಹುದು. ಜಾರ್ಖಂಡ್ನಲ್ಲಿ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಶುರುವಾಗಿದೆ. ಬಹುಶಃ ಹೇಮಂತ್ ಸೊರೇನ್ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ರೆ ಜಾರ್ಖಂಡ್ನ ಆದಿವಾಸಿ ಸಮುದಾಯ ಏನಿದೆ, ಅಲ್ಲಿನ ಸಂಸ್ಕೃತಿ ಏನಿದೆ, ಅದು ಕಂಪ್ಲೀಟ್ ಆಗಿ ನಾಶ ಆಗುವಂತಹ ಸ್ಥಿತಿಗೆ ಬರಬಹುದು. ಒಟ್ಟಿನಲ್ಲಿ ಒಂದಂತೂ ಸತ್ಯ, ಈ ನಾರ್ತ್ ಈಸ್ಟ್ ನ ಎಲ್ಲಾ ರಾಜ್ಯಗಳು ಕೂಡ ಎಚ್ಚರಗೊಂಡಿದ್ದಾವೆ. ನಾವಿನ್ನೂ ಸಹ ಸುಮ್ಮನೆ ಕೂತಿದ್ದೆ ಆದರೆ ನಮ್ಮ ಕತೆ ಮುಗಿದೋಗುತ್ತೆ ಅಂತ ಅಲ್ಲಿನ ಜನರಿಗೆ ಅರ್ಥ ಆಗಿದೆ. ಹೀಗಾಗಿ ನಾರ್ತ್ ಈಸ್ಟ್ ನ ರಾಜ್ಯಗಳಲ್ಲಿ ಇಂತಹ ಬದಲಾವಣೆಗಳು ಕಾಣೋದಕ್ಕೆ ಸಿಗ್ತಾ ಇದೆ. ಈಗ ಬಂಗಾಳ ಇರಬಹುದು ಅಥವಾ ಅಸ್ಸಾಂ ಇರಬಹುದು, ಅಲ್ಲಿ ಬಾಂಗ್ಲಾದೇಶಿಗರ ವಿರುದ್ಧ ವ್ಯವಸ್ಥೆ ಎಷ್ಟು ಟೈಟ್ ಆಗಬಹುದು ಅನ್ನೋದಕ್ಕೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾರ ಒಂದು ಟ್ವೀಟ್ ಇದೆಯಲ್ಲ, ಅದು ಸುಳಿವು ಕೊಡ್ತಾ ಇದೆ. ಮೊನ್ನೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ಆ ಸಂದರ್ಭದಲ್ಲಿ ಬಂಗಾಳದ ಸಿಎಂ ಭಾಗಿಯಾಗಿದ್ರು. ಆಗ ಸುವೇಂದು ಅಧಿಕಾರಿಯನ್ನ ತಬ್ಬಿಕೊಂಡಂತಹ ಒಂದು ಫೋಟೋವನ್ನ ಹಿಮಂತ ಬಿಸ್ವಾ ಶರ್ಮಾ ತನ್ನ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ಅವರು ಕೊಟ್ಟಂತಹ ಕ್ಯಾಪ್ಷನ್ ಏನು ಕೇಳಿದ್ರೆ, ಬ್ಯಾಡ್ ಡೇಸ್ ಫಾರ್ ಬ್ರಾಕೆಟ್ ನಲ್ಲಿ ಯು ನೋ ಹೂ ಅಂತ ಪೋಸ್ಟ್ ಮಾಡಿದ್ರು. ಅಂದ್ರೆ ಇಡೀ ನಾರ್ತ್ ಈಸ್ಟ್ ನಲ್ಲಿ ದೇಶದ್ರೋಹಿಗಳ ವಿರುದ್ಧ ಒಂದು ದೊಡ್ಡ ಕಾರ್ಯಾಚರಣೆ ಶುರುವಾಗ್ತಾ ಇದೆ ಅಂತಲೇ ಇದರ ಅರ್ಥ. ಇನ್ನು ಈ ನಕ್ಸಲಿಸಂನ ತವರೂರು ಯಾವುದು? ಇದೇ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲೇ ಈ ಹೋರಾಟ ಶುರುವಾಗಿದ್ದು. ಈ ಕಾರಣದಿಂದಾಗಿ ಈ ನಕ್ಸಲಿಸಂನ ಬೇರುಗಳು ಇನ್ನೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಇದೆ. ಪೂರ್ಣವಾಗಿ ಅದು ನಾಮಾವಶೇಷ ಆಗಿಲ್ಲ. ಈಗ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಆ ನಕ್ಸಲಿಸಂ ಅನ್ನ ಕೂಡ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣ ನಾಶ ಮಾಡೋದಕ್ಕೆ ಆರಂಭದಲ್ಲೇ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಶ್ರದ್ಧಾ ಬಿಸ್ವಾಸ್ ಅನ್ನುವಂಥ ಜಾರ್ಖಂಡ್ ಮೂಲದ ನಕ್ಸಲ್ ನಾಯಕಿಯನ್ನ ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ಬಂಧನ ಮಾಡಿದ್ದಾರೆ. ಈಕೆ ಮೇಲೆ ಜಾರ್ಖಂಡ್ನಲ್ಲಿ 23 ಪ್ರಕರಣಗಳಿದ್ದಾವೆ. ಜಾರ್ಖಂಡ್ನ ಪೊಲೀಸರು ಈಕೆಯನ್ನ ಹುಡುಕಿ ಕೊಟ್ರೆ 15 ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಈ ಶ್ರದ್ಧಾ ಬಿಸ್ವಾಸ್ ಇಷ್ಟು ದಿನ ಬಂಗಾಳದಲ್ಲಿ ಸೇಫ್ ಆಗಿದ್ಲು. ಈಗ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಪೊಲೀಸರು ಆಕೆಯನ್ನ ಬಂಧನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಕ್ಸಲಿಸಂ ವಿರುದ್ಧ ಇನ್ನಷ್ಟು ಕಾರ್ಯಾಚರಣೆ ತೀವ್ರಗೊಳ್ಳುವಂತಹ ಸುಳಿವು ಸಿಗ್ತಾ ಇದೆ. ಹೀಗಾಗಿ ಬಂಗಾಳದ ಕುಖ್ಯಾತ ನಕ್ಸಲ್ ನಾಯಕರು ಸರೆಂಡರ್ ಆಗ್ತಾ ಇದ್ದಾರೆ. ಶ್ರದ್ಧಾ ಬಿಸ್ವಾಸ್ ಬಂಧನ ಆಗ್ತಿದ್ದ ಹಾಗೆ ಮದಾಯಿ ಪಾತ್ರ ಅನ್ನುವಂತಹ ಕುಖ್ಯಾತ ನಕ್ಸಲೈಟ್ ಒಬ್ಬ ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗಿದ್ದಾನೆ. ಈತ 2017ರಲ್ಲಿ ಬಂಧನಕ್ಕೊಳಗಾಗಿದ್ದ. ಅನಂತರದಲ್ಲಿ ಬೇಲ್ ಪಡೆದು ಹೊರಗೆ ಬಂದು ಜಾರ್ಖಂಡ್ಗೆ ಹೋಗಿ ಅಲ್ಲಿನ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದ. ಅನೇಕ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಈಗ ಕೋಲ್ಕತ್ತಾದ ಪೊಲೀಸರು ಆಕ್ಷನ್ ಮೋಡ್ಗೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈ ಮದಾಯಿ ಪಾತ್ರ ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗಿದ್ದಾನೆ. ನಾನು ಮುಖ್ಯವಾಹಿನಿಗೆ ಬರ್ತೀನಿ, ನನ್ನನ್ನು ಹತ್ಯೆ ಮಾಡಬೇಡಿ ಅಂತ ಈ ಮದಾಯಿ ಪಾತ್ರ ಬೇಡ್ಕೊಂಡಿದ್ದಾನೆ. ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಏನು ಕೇಳಿದ್ರೆ, ಒಂದು ರಾಜ್ಯದಲ್ಲಿ ಸರಿಯಾದಂತಹ ವ್ಯಕ್ತಿಗೆ ಅಧಿಕಾರ ಸಿಕ್ಕಿದ್ದೇ ಆದ್ರೆ, ಅಂದ್ರೆ ಪ್ರಾಮಾಣಿಕವಾಗಿ ಆ ರಾಜ್ಯದಲ್ಲಿ ಸುಶಾಸನವನ್ನ ಜಾರಿ ತರುವಂತಹ ಮನಸ್ಸಿರುವ ವ್ಯಕ್ತಿ ಅಧಿಕಾರವನ್ನ ಗಳಿಸಿದ್ದೇ ಆದ್ರೆ ಯಾವ ಮಟ್ಟಿನ ಬದಲಾವಣೆ ಸಾಧ್ಯ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇನ್ನು ಬಂಗಾಳದಲ್ಲಿ TMC ಅಧಿಕಾರವನ್ನು ಕಳೆದುಕೊಂಡಿರುವಂತಹದ್ದು ಒಂದು ಭಾಗ. ಆದರೆ TMCಯ ಅಧಿನಾಯಕಿಯಾಗಿರುವಂತಹ ಮಮತಾ ಬ್ಯಾನರ್ಜಿ ಭವಾನಿಪುರದಲ್ಲಿ ಸೋತಿದ್ದಾರಲ್ಲ, ಇದು TMCಗೆ ಭಾರಿ ಆಘಾತ ಕೊಟ್ಟಿದೆ. ಅಂದ್ರೆ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವಿಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ TMCಯಲ್ಲಿ 80 ಶಾಸಕರು ಇರಬಹುದು, ಆದರೆ ಸುವೇಂದು ಅಧಿಕಾರಿಯನ್ನ ಸಮರ್ಥವಾಗಿ ಎದುರಿಸುವಂತಹ ನಾಯಕತ್ವ ಅಲ್ಲಿಲ್ಲ. ಹೀಗಾಗಿ TMCಯ ನಾಯಕತ್ವ ಏನ್ ಬಯಸ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಪಕ್ಷ ಸ್ಟ್ರೆಂತ್ ಅನ್ನ ಉಳಿಸ್ಕೊಳ್ಬೇಕು ಅಂತಾದ್ರೆ ಮಮತಾ ಬ್ಯಾನರ್ಜಿ ಅವರು ಆಕ್ಟಿವ್ ಆಗಿರಬೇಕು, ಅವರು ವಿಧಾನಸಭೆಗೆ ಬರಬೇಕು ಅಂತ TMCಯ ಬಹುತೇಕ ನಾಯಕರು ಬಯಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ವಿಧಾನಸಭೆ ಪ್ರವೇಶಕ್ಕೆ ಒಂದು ವಿಂಡೋ ಕೂಡ ಕ್ರಿಯೇಟ್ ಆಗಿದೆ.
ಅದು ಹೇಗೆ ಕೇಳಿದ್ರೆ ಸುವೇಂದು ಅಧಿಕಾರಿ ಭವಾನಿಪುರ ಮತ್ತು ನಂದಿಗ್ರಾಮ ಎರಡೂ ಕಡೆಯಲ್ಲೂ ಕೂಡ ಗೆಲುವು ಸಾಧಿಸಿದ್ರು. ಈಗ ಅವರು ಭವಾನಿಪುರವನ್ನು ಉಳಿಸ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಹಾಲಿ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದ್ದಾರೆ, ಜೊತೆಗೆ ಅತಿ ಹೆಚ್ಚು ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಭವಾನಿಪುರದ ಶಾಸಕರಾಗಿ ಮುಂದುವರಿಯೋದಕ್ಕೆ ಸುವೇಂದು ಅಧಿಕಾರಿ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಂದಿಗ್ರಾಮಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ನಂದಿಗ್ರಾಮದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತಲ್ಲ, ಅಲ್ಲಿ ಮಮತಾ ಬ್ಯಾನರ್ಜಿ ಅವರೇ ಸ್ಪರ್ಧೆ ಮಾಡಬೇಕು. ಮಮತಾ ಸ್ಪರ್ಧೆ ಮಾಡಿದ್ದೇ ಆದರೆ ಅಲ್ಲಿ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ. ಒಂದು ವೇಳೆ ಗೆದ್ದಿದ್ದೇ ಆದರೆ ಮಮತಾ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ, ಇಡೀ ಟಿಎಂಸಿಗೆ ಬಲ ಬರುತ್ತೆ ಅಂತ ಟಿಎಂಸಿಯ ನಾಯಕರೇ ವಾದ ಮಾಡ್ತಾ ಇದ್ದಾರೆ. ಆದರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕಡಿಮೆ. ಅದು ಯಾಕೆ ಕೇಳಿದ್ರೆ 2021ರಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡಿದ್ರು. ಆಗ್ಲೂ ಕೂಡ ಸುವೇಂದು ಅಧಿಕಾರಿ ವಿರುದ್ಧ 1956 ಮತಗಳ ಅಂತರದಿಂದ ಸೋಲು ಕಂಡಿದ್ರು. ಹಾಗೆ ನೋಡೋಕೆ ಹೋದ್ರೆ ಈ ಅಂತರ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಈಗೇನಾದ್ರು ಮಮತಾ ಬ್ಯಾನರ್ಜಿ ಅಲ್ಲಿ ನಿಂತಿದ್ದೆ ಆದ್ರೆ ಸುವೇಂದು ಅಧಿಕಾರಿಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ಬಿಜೆಪಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ. ಹೀಗಾಗಿ ಮಮತಾ ಬ್ಯಾನರ್ಜಿಗೆ ಒಂದು ಅನುಕಂಪದ ಆಧಾರದಲ್ಲಿ ಜನ ಮತ ಕೊಡಬಹುದು ಅಂತ ಒಂದು ಲೆಕ್ಕಾಚಾರ. ಆದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಭಯ ಏನು ಗೊತ್ತಾ? 2026ರಲ್ಲಿ ನಡೆದಂತಹ ಈ ಬಾರಿಯ ಚುನಾವಣೆಯಲ್ಲಿ ಸುವೇಂದು ಅಧಿಕಾರಿ ಬರೋಬ್ಬರಿ 9665 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಟಿಎಂಸಿಯ ಅಭ್ಯರ್ಥಿ ಎಲ್ಲಾ ಪರಿಶ್ರಮ ಹಾಕಿದ್ರೂ ಕೂಡ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಎರಡನೇದಾಗಿ ಅಲ್ಲಿ ಸಿಪಿಐ ಮತ್ತು ಕಾಂಗ್ರೆಸ್ನ ಮತಗಳು ಇರುವಂತಹದ್ದು ಕೇವಲ 4000 ಮಾತ್ರ. ಅವರೆಲ್ಲರೂ ಮಮತಾ ಬ್ಯಾನರ್ಜಿ ಗೆಲ್ಲಬೇಕು ಅಂತ ಓಟ್ ಹಾಕಿದ್ರೂ ಕೂಡ ಮಮತಾ ಗೆಲ್ಲುವಂತಹದ್ದು ಕಷ್ಟ ಇದೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಆ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಿಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನೊಂದು ವಾದ ಏನಿದೆ ಕೇಳಿದ್ರೆ, ಅಭಿಷೇಕ್ ಬ್ಯಾನರ್ಜಿ ಅವರು ಸದ್ಯ ಸಂಸದರಾಗಿದ್ದಾರೆ. ಅವರನ್ನ ರಾಜ್ಯ ರಾಜಕಾರಣಕ್ಕೆ ತಂದಿದ್ದೆ ಆದ್ರೆ ಟಿಎಂಸಿಗೆ ಬಲ ಬರುತ್ತೆ. ಹೀಗಾಗಿ ಅಭಿಷೇಕ್ ಬ್ಯಾನರ್ಜಿ ಸ್ಪರ್ಧಿಸುವಂತಹದ್ದು ಸೂಕ್ತ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ಹೀಗಾಗಿ ಅಭಿಷೇಕ್ ಬ್ಯಾನರ್ಜಿ ಅಥವಾ ಮಮತಾ ಬ್ಯಾನರ್ಜಿ ಯಾರೇ ನಂದಿಗ್ರಾಮದಲ್ಲಿ ಸ್ಪರ್ಧಿಸಿದ್ರೂ ಕೂಡ ಒಂದು ಹೈ ವೋಲ್ಟೇಜ್ ಕದನ ಆಗುತ್ತೆ. ಇದರ ಜೊತೆಗೆ ಇನ್ನೊಂದನ್ನ ನೆನಪಿಟ್ಕೊಳ್ಳಿ, ಒಂದು ವೇಳೆ ಮಮತಾ ಬ್ಯಾನರ್ಜಿ ಅಥವಾ ಅಭಿಷೇಕ್ ಬ್ಯಾನರ್ಜಿ ಯಾರೇ ಸ್ಪರ್ಧೆ ಮಾಡಿ ಸೋತ್ ಹೋದ್ರೂ ಕೂಡ ಟಿಎಂಸಿ ಬಹಳ ಹಿನ್ನಡೆಯನ್ನ ಅನುಭವಿಸುತ್ತೆ. ಈಗಾಗಲೇ ಸೋತಿದಾರಲ್ಲ, ಮುಂದೆ ಕೋಮಾ ಸ್ಟೇಜಿಗೆ ಹೋಗ್ಬಿಡ್ತಾರೆ. ಅದೇ ಏನಾದ್ರೂ ಗೆಲುವು ಸಾಧಿಸಿದ್ದೆ ಆದ್ರೆ ಟಿಎಂಸಿಗೆ ಹೊಸ ಚೈತನ್ಯ ಬರುತ್ತೆ. ಅಂದ್ರೆ ಬಂಗಾಳದಲ್ಲಿ ನಮ್ಮ ಯುಗ ಕಂಪ್ಲೀಟ್ ಆಗಿ ಮುಗಿದಿಲ್ಲ, ಇನ್ನೂ ಕೂಡ ಒಂದು ಚಾನ್ಸ್ ಇದೆ ಅನ್ನುವಂತಹ ಸುಳಿವು ಸಿಕ್ಕತ್ತೆ. ಆದ್ರೆ ಗೆಲ್ಲೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಅಧಿಕಾರದಲ್ಲಿರುವಂತಹ ಬಿಜೆಪಿ ಇನ್ನೊಂದು ಕಡೆ ಅವರದ್ದೇ ಕ್ಷೇತ್ರ, ಅದರಲ್ಲಿ ಟಿಎಂಸಿ ಹೋಗಿ ನಿಂತು ಗೆಲ್ಲುವಂತಹದ್ದಿದೆಯಲ್ಲ, ಬಹಳ ಕಷ್ಟ ಇದೆ. ಮಿತ್ರರೇ, ಬಂಗಾಳದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗೋದಿದೆ. ಅದೆಲ್ಲದರ ಬಗ್ಗೆ ನಾನು ಆಯಾ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.